ಬಂಧುಗಳೇ, ಇದೀಗ ನಮ್ಮೊಟ್ಟಿಗೆ ಭರತನಾಟ್ಯ ಗುರುವಾದಂತಹ ಶ್ರೀಲತಾ ನಾಗರಾಜ್ ಅವರು ಇದ್ದಾರೆ. ಅವರ ಒಂದೆರಡು ಮಾತುಗಳನ್ನು ಕೇಳೋಣ. ಮೇಡಮ್, ಇಂದು ಯಕ್ಷದ್ವೀಪ ಪಟ್ಲ ಫೌಂಡೇಶನ್ನ ದಶಮಾನೋತ್ಸವದ ಸಂಭ್ರಮದಂದು ಭರತನಾಟ್ಯವನ್ನು ಕೂಡ ಅದರೊಟ್ಟಿಗೆ ಸೇರಿಸಿದ್ದಾರೆ. ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮಸ್ತೆ, ನಾನು ಶ್ರೀಲತಾ ನಾಗರಾಜ್, ಮಂಗಳೂರಿನ ಸನಾತನ ನಾಟ್ಯಾಲಯದ ನೃತ್ಯ ಗುರು ಆಗಿರ್ತೇನೆ. ವಿಶೇಷವಾಗಿ ಈ ವರ್ಷ ದಶಮ ಸಂಭ್ರಮದ ಈ ಶುಭ ಮಹೋತ್ಸವದಲ್ಲಿ ಮಂಗಳೂರಿನ ಪ್ರತಿಷ್ಠಿತ 16 ನೃತ್ಯ ಸಂಸ್ಥೆಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿರುವುದು ಅದೊಂದು ವಿಶೇಷ. ಅಂದರೆ ಪ್ರತಿ ವರ್ಷ ಕಳೆದ 2 ವರ್ಷದ ಹಿಂದೆ ನಮ್ಮ ಸನಾತನ ನಾಟ್ಯಾಲಯ ಇದೇ ವೇದಿಕೆಯಲ್ಲಿ ಪಟ್ಲ ಸಂಭ್ರಮದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡಿತ್ತು. ಆದರೆ ಈ ವರ್ಷ ಈ ದಶಮ ಸಂಭ್ರಮದಲ್ಲಿ ಎಲ್ಲ ಕಲಾವಿದರನ್ನ ಇದರಲ್ಲಿ ಜೋಡಿಸ್ಕೊಳ್ಬೇಕೆಂಬುದು ಅವರದೊಂದು ಪಟ್ಲರ ಆಶಯ ಆಗಿತ್ತು. ಸೊ ಹಾಗಾಗಿ ಭರತನಾಟ್ಯವನ್ನು ಹೇಗೆ ಜೋಡಿಸ್ಕೊಳ್ಬಹುದು ಎಂಬುದು ಅಂದರೆ ಇದರ ಈ ಒಂದು ತಂಡಗಳ ನಿರ್ವಹಣೆ ಜವಾಬ್ದಾರಿಯನ್ನ ನನಗೆ ಮತ್ತೆ UK ಪ್ರವೀಣ್ ಸರ್ ಅಂತ ಇದ್ದಾರೆ, ನಮಗಿಬ್ಬರಿಗೆ ನೀಡಿರುತ್ತಾರೆ. ಭರತನಾಟ್ಯದ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿದ್ದಾರೆ. ಇದರ ಬಗ್ಗೆ ತಾವೇನು ಹೇಳ್ತೀರಾ? ಭರತನಾಟ್ಯದ ಸ್ಪರ್ಧೆ ನಡೀತಾ ಇರುವಂಥದ್ದು ಯಕ್ಷಗಾನದ ಸ್ಪರ್ಧೆ. ಬಟ್ ಅದರ ಮಧ್ಯದಲ್ಲಿ 2 ತಂಡಗಳ 10 ನಿಮಿಷಗಳ ನೃತ್ಯವನ್ನ ಪ್ರದರ್ಶನಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು ಬಹುಶಃ 200 ನೃತ್ಯ ಕಲಾವಿದರು ಕೂಡ ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವರೊಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಎಲ್ಲ ಕಲಾವಿದರಿಗೆ ಒಂದು ಭಾಗ್ಯ ಅಂತಲೇ ಹೇಳಬಹುದು. ಈ ಫೌಂಡೇಶನ್ ಟ್ರಸ್ಟ್ 10 ವರ್ಷಗಳನ್ನು ಪೂರೈಸಿದೆ. ಈ ಹೊತ್ತಿನಲ್ಲಿ ಪಟ್ಲ ಸತೀಶ್ ಶೆಟ್ಟಿ ನಮ್ಮ ಭಾಗವತರಿಗೆ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ಕೋರು. ಖಂಡಿತ. ನಾವು ಕಳೆದ 10 ವರ್ಷಗಳಿಂದಲೂ ತಪ್ಪದೆ ಪಟ್ಲ ಸಂಭ್ರಮದಲ್ಲಿ ನಿರಂತರವಾಗಿ ಭಾಗವಹಿಸಿರುವಂಥವರು. ನಮ್ಮ ಆಶಯ ಏನು ಅಂತ ಹೇಳಿದ್ರೆ, ಈ ಟ್ರಸ್ಟ್ನ ಮೂಲಕ ಇನ್ನೊಂದಷ್ಟು ಕಲಾವಿದರಿಗೆ, ಕಲಾ ಪೋಷಕರು ಇದಕ್ಕೆ ಸಹಕಾರ ನೀಡುವಂತಾಗಲಿ ಎಂಬುದೇ ನಮ್ಮ ಆಶಯ. ಧನ್ಯವಾದಗಳು ಮೇಡಮ್. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.